ಬ್ರೇಕ್ ನಂತರ ಲೆಫ್ಟ್ ರೈಟ್ ಆ್ಯಂಡ್ ಸೆಂಟರ್ಗೆ ಮತ್ತೊಮ್ಮೆ ಸ್ವಾಗತ. ಬಿಜೆಪಿಯಿಂದ ಚಂದ್ರಶೇಖರ್ ಅವರು ನಮಗಿದ್ದಾರೆ. ಚಂದ್ರಶೇಖರ್ ಒಂದು ರೀತಿ ಫಿಕ್ಸಿಗೆ ತಂದಿಟ್ಬಿಟ್ರಿ ನೀವು ವಿಪಕ್ಷಗಳನ್ನು. ಆ್ಯಸ್ ಐ ಟೋಲ್ಡ್ ಒಂದು ವೈಕೇರಿಯಸ್ ಪ್ಲೆಜರ್ ತಗೋತಾ ಇದ್ದೀರಿ. ನೆನ್ನೆ ಪ್ರಶಾಂತ್ ಒಂದು ಒಳ್ಳೆಯ ಉದಾಹರಣೆ ಕೊಟ್ಟರು. ಈ ದಾಯಾದಿ ಕಲಹ ಇರುತ್ತೆ ಕುಟುಂಬದಲ್ಲಿ, ಒಂದು ಕುಟುಂಬದಲ್ಲಿ ಮದುವೆ ಇರುತ್ತೆ, ಇನ್ವಿಟೇಷನ್ ಕೊಟ್ಬಿಡೋದಪ್ಪ. ಕೊಟ್ಟು ನಾವು ದೊಡ್ಡವ್ರು ಅನ್ಸ್ಕೊಂಡ್ಬಿಡ್ತೀವಿ, ಬಂದರೆ ಅವರು ಸಣ್ಣವ್ರು ಆಗ್ತಾರೆ, ಬರದೇ ಇದ್ದರೆ ಎಷ್ಟು ಸೊಕ್ಕು ನೋಡಿ ಅಂತ ಮಾತಾಡ್ತಾರೆ. ಹಂಗೆ ಮಾಡಿಟ್ಟಿದ್ದೀರಿ ನೀವು. ಒಂದು ರಾಮ ಮಂದಿರ ನಿರ್ಮಾಣ ಆಗ್ತಿರ್ತಕ್ಕಂಥದ್ದು ಇಡೀ ಹಿಂದೂ ಸಮಾಜದಿಂದ ಅದಕ್ಕೆ ಮಾಡಿ ಅಂತ ಹೇಳಿದ್ದು ಸುಪ್ರೀಂ ಕೋರ್ಟು, ನ್ಯಾಯ ಮತ್ತು ಧರ್ಮ ಎರಡೂ ಆಗ್ತಿರ್ತಕ್ಕಂಥದ್ದು. ಬಿ ಜೆ ಪಿಗೆ ಸಂಬಂಧ ಇಲ್ಲ. ಆದರೆ ಅದೇನಾದ್ರೂ ಅದಕ್ಕೆ ಖುಷಿ ಆಗ್ತಿದೆ ಅಂತ ನಾವು ಸಂತೋಷವಾಗಿ ಒಪ್ಕೊತೀವಿ. ಯಾಕೆ ಅಂತ ಹೇಳಿದ್ರೆ 84ರಲ್ಲಿ ಕೇವಲ 2 ಸೀಟ್ ಇದ್ದಾಗಲೂ ಇಡೀ ಜನ್ಮದಲ್ಲಿ ನಾವು ಅಧಿಕಾರಕ್ಕೆ ಬರೋದೇ ಇಲ್ಲ ಅಂತ ನಮಗೆ ಕನಸಿದ್ದಾಗಲೂ ಕೂಡ ನಾವು ರಾಮ ಮಂದಿರ ಆಗಲೇಬೇಕು ಅಂತ ನಿಂತಿದ್ದೀವಿ. 1989ರಿಂದ ಕಂಟಿನ್ಯೂಸ್ ಆಗಿ ನಮ್ಮ ಮ್ಯಾನಿಫೆಸ್ಟೋದಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡ್ತೇವೆ ಅಂತ ಇದ್ದೇ ಇದೆ. ಅದಕ್ಕೋಸ್ಕರ ಆಗ್ತಿರೋದಕ್ಕೆ ನಮಗೆ ಸಂಪೂರ್ಣವಾದ ಖುಷಿ ಇದೆ. ನೋಡಿ, ರಾಮ ಮಂದಿರ ಅಂತಕ್ಕಂಥದ್ದು ಮೋರ್ ದೆನ್ ಎ ರಿಲಿಜಿಯಸ್ ಇಶ್ಯೂ, ಇಟ್ಸ್ ಎ ಸಿವಿಲೈಸೇಷನ್ ಇಶ್ಯೂ. ನಾಗರಿಕತೆಯ ವಿಚಾರ ಅದು. ಇಲ್ಲ ಅಂತ ಹೇಳಿದರೆ ಇಂಡೋನೇಷ್ಯಾದಲ್ಲಿ ಪ್ರತಿ ದಿವಸ ನ್ಯಾಷನಲ್ ಬ್ರಾಡ್ಕಾಸ್ಟಲ್ಲಿ ರಾಮಾಯಣ ಬರುತ್ತೆ. ಭಾರತಕ್ಕಿಂತ ಹೆಚ್ಚು ರಾಮಚರಿತ ಮಾನಸಗಳ ನಾಟಕಗಳು ನಡೆಯುತ್ತೆ. ಎಲ್ಲ ಪಾತ್ರಧಾರಿಗಳು ಮುಸ್ಲಿಮ್ಸು. ಧರ್ಮ ಅಂತ ನೋಡೋದಿಲ್ಲ ಅದನ್ನು. ಜಾವಾದಲ್ಲಿದೆ, ಸುಮಾತ್ರದಲ್ಲಿದೆ. ಯಾಕೆ ಫಾಲೋ ಮಾಡ್ತಾರೆ ರಾಮಾಯಣವನ್ನು? ರಾಮನ್ನ ಇಡೀ ಜಗತ್ತಿಗೆ ಸಂದೇಶ ಕೊಡ್ತಕ್ಕಂಥ ವ್ಯಕ್ತಿ ಅಂತ ನೋಡ್ತಾರೆ. ಇವತ್ತು ರಾಮ ಮಂದಿರವನ್ನು ಕೂಡ ಅಷ್ಟೇನೆ ಇಡೀ ಜಗತ್ತಿಗೆ ಸಂದೇಶ ಕೊಡುತ್ತೆ. ಯಾವ ಸಂದೇಶ ಕೊಡುತ್ತೆ? ಅಧಿಕಾರಕ್ಕೋಸ್ಕರ ಅಣ್ಣ ತಮ್ಮನ್ನ ಕೊಲೆ ಮಾಡ್ತಾನೆ, ಮಗ ತಂದೆ. ಮೈಕ್ ಮ್ಯೂಟ್ ಇದೆ ನಿಮ್ದು, ಕಂಠ ಶೋಷಣೆ ಆಗುತ್ತೆ. ಸುಮ್ಮನೆ ತೊಂದರೆ ಮಾಡ್ಕತ್ತೀರಿ. ಒಂದೇ ನಿಮಿಷ ಬರ್ತೀನಿ ನಾನು. ಡಿಸ್ಟರ್ಬೆನ್ಸ್ ಮಾಡಕ್ಕೆ ಬಿಡಬಾರ್ದು ಅಂತ ದಯವಿಟ್ಟು ಪ್ಲೀಸ್. ಅಧಿಕಾರಕ್ಕೋಸ್ಕರ ಅಣ್ಣ ತಮ್ಮನ ಕೊಲೆ ಮಾಡ್ತಾನೆ, ಮಗ ತಂದೆನ ಕೊಲೆ ಮಾಡ್ತಾನೆ. ಆದರೆ ಇಂತಹ ಒಂದು ಸಂಸ್ಕೃತಿ ಇದೆ. ವ್ಯಕ್ತಿ ಇದ್ದ, ತಂದೆ ಮಾತು ಕೇಳಿ ರಾಜ್ಯವನ್ನು ಬಿಟ್ಬಿಟ್ಟು ಹೊರಟೋದ. ಯಾವ ತಮ್ಮ ರಾಜ್ಯಕ್ಕೋಸ್ಕರ ಬರಬೇಕಿತ್ತು ಅವ್ರು ಪಾದುಕೆ ಹಿಡ್ಕೊಂಡು ಕಾಡಲ್ಲೋ ಕೂತ್ಕೊಂಡು ಆಡಳಿತ ಮಾಡ್ದ, ಇನ್ನೊಬ್ಬ ತಮ್ಮ ಜೊತೆಲೋದ. ಇದಪ್ಪ ಸಂಸ್ಕೃತಿ. ಇದನ್ನ ಹೇಳ್ಕೊಡುತ್ತೆ. ಇನ್ನೊಂದು ಜಿಯೋಪೊಲಿಟಿಕಲ್ ಮೆಸೇಜ್ ಕೊಡುತ್ತೆ. ಇವತ್ತು ನೋಡಿ, ರಷ್ಯಾ ಉಕ್ರೇನ್ ಅಟ್ಯಾಕ್ ಮಾಡುತ್ತೆ, ಹಮಾಸ್ ಅವರು ಇಸ್ರೇಲ್ನ ಅಟ್ಯಾಕ್ ಮಾಡ್ತಾರೆ, ಚೈನಾ ತೈವಾನ ತಿಂದಿದೆ. ಇಂತಹ ಸಮಯದಲ್ಲೂ ಕೂಡ ರಾಮ ಲಂಕೆಯನ್ನು ಗೆದ್ದಾಗಲೂ ಕೂಡ ತನ್ನದನ್ನು ಆಕ್ರಮಣ ಮಾಡಲಿಲ್ಲ ಅಥವಾ ಟ್ರೀಟಿ ಮಾಡಲಿಲ್ಲ. ತನ್ನವ್ರು ಯಾರು ಅವ್ರು ಕುಂಡಿಸ್ಲಿಲ್ಲ. ನೋಡಿ, ನಿನ್ನ ಧರ್ಮ ನಿಮ್ಮದು, ನೀವು ಮಾಡ್ಕೊಳ್ಳಿ, ನನ್ನ ಧರ್ಮ ನಂದು ಅಂತೇಳಿ ಆ ರಾಜ್ಯವನ್ನು ಅವರಿಗೆ ವಾಪಸ್ ಬಂದ. ಈ ಜಿಯೋಪೊಲಿಟಿಕಲ್ ಮೆಸೇಜ್ ಕೊಡುತ್ತಲ್ಲ ಜಗತ್ತಿಗೆ, ದಿಸ್ ಇಸ್ ದ ನೀಡ್ ಆಫ್ ದ ಅವರ್. ಇಂಥ ಸಂದೇಶ ಕೊಡ್ತಕ್ಕಂಥ ಒಂದು ದೇವಸ್ಥಾನ ರೀ ಅದು. ಇಡೀ ಜಗತ್ತಿಗೆ ಸಂದೇಶ ಕೊಡ್ತಕ್ಕಂಥ ದೇವಸ್ಥಾನ. ಸಂದೇಶದ ಜೊತೆಗೆ ನಿಮಗೂ ಪೊಲಿಟಿಕಲ್ ಡಿವಿಡೆಂಡ್ ಅನ್ನು ತಂದು ಕೊಡ್ತಾ ಇದೆ. ಇಡೀ ಭಾರತದ ರಾಜಕಾರಣದಲ್ಲಿ ರಾಮನ ಜಾಗತಿಕ ಸಂದೇಶವನ್ನು ಯಾರೂ ಅಲ್ಲಗಳೆಲ್ಲ. ಆದರೆ ಅನ್ಫಾರ್ಚುನೇಟ್ ಇವತ್ತಿನ ಯಾವ ಸ್ಥಿತಿಯಲ್ಲಿ ನಾವಿದ್ದೀವಿ, ಇವತ್ತು ಕೆಂಪೇಗೌಡರ ಮೂರ್ತಿಯನ್ನು ನಿಲ್ಲಿಸಿದರೆ ಯಾವುದಾದ್ರೂ ಸರ್ಕಾರ ಯಾರಿಗೆ ಲಾಭ ಹೋಗುತ್ತೆ? ಯಾರ ಮತಗಳು ಬರ್ತವೆ? ಬಸವಣ್ಣನ ಮೂರ್ತಿಯನ್ನು ನಿಲ್ಲಿಸಿದರೆ ಬಸವಣ್ಣನ ಜಾಗತಿಕ ಸಂದೇಶ, ಕೆಂಪೇಗೌಡರ ಸಾಮರ್ಥ್ಯ ಇದು ಬೇರೆ. ಆದರೆ ಇವತ್ತು ರಾಜಕೀಯ ಪಕ್ಷಗಳದನ್ನು ಹೇಗೆ ಬಳಸ್ಕೊಳ್ತಾ ಇವೆ, ಆ ಕಾಂಟೆಕ್ಸ್ಟಲ್ಲಿ ನೀವು ರಾಮ ಮಂದಿರದ ಉದ್ಘಾಟನೆ ಬಗ್ಗೆ ಮಾತಾಡಿ. ಯಾಕೆ ಅಂತ ಹೇಳಿದ್ರೆ ಅದರ ಎಲ್ಲ ಕ್ರೆಡಿಟ್ ತಗೊಳ್ತಕ್ಕಂಥ ಎಲ್ಲ ರೈಟ್ಸ್ ಬಿಜೆಪಿಗಿದೆ. ಯಾಕೆ ಅಂದರೆ ಮೊದಲನೇ ದಿವಸದಿಂದ ಬಿಜೆಪಿ ಮಾಡಿರ್ತಕ್ಕಂತಹ ರಾಮ ಮಂದಿರ ಹೋರಾಟದ 10% ಇನ್ನೆಲ್ಲ ರಾಜಕೀಯ ವ್ಯಕ್ತಿಗಳು ಸೇರಿ ಮಾಡಿಲ್ಲ, ರಾಜಕೀಯ ಪಕ್ಷಗಳು ಸೇರಿ ಮಾಡಿಲ್ಲ. ಮಾಡಿದ್ದೇನೆ ಇವರು. ರಾಮ ಮಂದಿರಕ್ಕೆ ವಿರೋಧವನ್ನೇ ಮಾಡ್ಕೊಂಡ್ಬಂದ್ರು. ಇದೇ ಯಾವ ಬಾಬರು ರಾಮ ಮಂದಿರವನ್ನು ನಾಶ ಮಾಡಿದ, ಅವನ ಹೆಸರಿಡ್ತಾರೆ, ಅವನ ವೈಭವೀಕರಿಸಿದ್ರಿ. ಡಿಸೆಂಬರ್ 6, 1992ರಲ್ಲಿ ಆ ಕಳಂಕಿತ ಗೋಪುರ ಬಿದ್ದಾಗ ಪಿ ವಿ ನರಸಿಂಹರಾವ್ ಅವರು ಆಚೆ ಕಡೆಗೆ ಬಂದು ಏನು ಹೇಳಿದ್ರು? ಅದೇ ಜಾಗದಲ್ಲಿ ಮಸೀದಿಯನ್ನು ಕಟ್ತೀವಿ ಅಂತ ಹೇಳಿದ್ರು. ಅದಾದ ಮೇಲೆ ರಾಮ ಅಂತಕ್ಕಂಥ ನಿಲ್ವೇ ಇಲ್ಲ, ಅದನ್ನು ಕಾಲ್ಪನಿಕ ವ್ಯಕ್ತಿ ಅಂತೇಳಿ ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಹಾಕುತ್ತೆ ಕಾಂಗ್ರೆಸ್ ಸರ್ಕಾರ. ಅದಾದ ಮೇಲೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಗಲೇಬಾರ್ದು ಅಂತೇಳಿ 21 ಎಲೈಟ್ ಪ್ಯಾನಲಿಸ್ಟ್ ಇಟ್ಬಿಟ್ಟು ನೀವು ಹೋರಾಟ ಮಾಡ್ತೀರಿ. ತೀರ್ಪು ಬರೋ ಸಮಯದಲ್ಲಿ ಮತ್ತೆ ಹೋಗಿ ಇವರು ಕಪಿಲ್ ಸಿಬಲ್ ಅವರು ತೀರ್ಪು ಕೊಡಬೇಡಿ, ಮುಂದಕ್ಕೆ ಹಾಕಿ ಅಂತ ಹೇಳ್ತೀರಿ. ಕಣಕ್ಕೂ ರಾಮ ಮಂದಿರ ಆಗಬಾರ್ದು ಅಂತೇಳಿ ಇವತ್ತು ಆಗ್ಬಿಟ್ಟು ಉದ್ಘಾಟನೆ ಆಗ್ತಿದೆ. ಇವತ್ತವರು ನಿಮ್ಮ ರಿಯಾಕ್ಷನ್ ಏನಿದೆ? ಸೆಪ್ಟೆಂಬರ್ 10 ಜಲಗಾವಲ್ಲಿ ಉದ್ಧವ್ ಠಾಕ್ರೆ ಅವರು ಹೇಳ್ತಾರೆ ಅಲ್ಲಿ ಹೋಗಿ ವಾಪಸ್ ಬರೋರ ಮೇಲೆ ಗೋಧ್ರಾ ಹತ್ಯಾಕಾಂಡ ಆಗುತ್ತೆ ಅಂತೇಳಿ. MB ಪಾಟೀಲ್ ಅವರು ಏನು ಹೇಳ್ತಾರೆ? ರಾಮ ಮಂದಿರದ ಮೇಲೆ ಬಾಂಬ್ ಹಾಕ್ತಾರೆ, ಬಿಜೆಪಿ ಅವರೇ ಬಾಂಬ್ ಹಾಕ್ತಾರೆ ಅಂತ. ಮೊನ್ನೆ ಹರಿಪ್ರಸಾದ್ ಅವರು ಏನು ಹೇಳ್ತಾರೆ? ವಾಪಸ್ ಬರ್ಬೇಕಾದ್ರೆ ಗೋಧ್ರಾ ಅಂತ ಹೆದರಿಸ್ತಾರೆ, ಗೋಧ್ರಾ ಅಂತ ಹತ್ಯಾಕಾಂಡ ಆಗುತ್ತೆ ಅಂತ ಹೇಳ್ತಾರೆ. ಸುಪ್ರೀಂ ಕೋರ್ಟ್ ಸ್ವಾಮಿ ಪರ್ಮಿಷನ್ ಕೊಟ್ಟಿದ್ದು ರಾಮ ಮಂದಿರ ಮಾಡಿ ಅಂತೇಳಿ. ರಾಮ ಮಂದಿರ ಸುಪ್ರೀಂ ಕೋರ್ಟ್ ಡಿಸಿಷನ್ ಕೊಟ್ಟ ಮೇಲೂ ಮೊನ್ನೆ ಸಿದ್ದರಾಮಯ್ಯ ಏನು ಹೇಳಿದ್ರು? ಅದೊಂದು ವಿವಾದಿತ. ಸುಪ್ರೀಂ ಕೋರ್ಟ್ ಕೊಟ್ಟರು ನಿಮಗೆ ಗೌರವ ಇಲ್ಲ. ಕಣಕ್ಕೂ ಹೆಜ್ಜೆಗೂ ರಾಮ ಮಂದಿರವನ್ನು ವಿರೋಧ ಮಾಡ್ಕೊಂಡ್ಬಂದರೆ ಈ ಪಕ್ಷಗಳು. ಕಣಕ್ಕೂ ನಮ್ಮ ಅಸ್ತಿತ್ವನ ಇಲ್ಲಿದ್ದಾಗಿಂದ ರಾಮ ಮಂದಿರ ಆಗಲೇಬೇಕು ಅಂತೇಳಿ ಹೋರಾಟ ಮಾಡಿರೋರು ನಾವು.
ನಮಗೆ ಕ್ರೆಡಿಟ್ ತಗೊಳ್ತಕ್ಕಂಥ ಎಲ್ಲ ರೈಟ್ಸ್ ಇದೆ. ಯಾಕೆ ಅಂತ ಹೇಳಿದ್ರೆ ನ್ಯಾಯದ ಪರವಾಗಿ, ಸತ್ಯದ ಪರವಾಗಿ, ಧರ್ಮದ ಪರವಾಗಿ, ನಾವು ಸಿವಿಲೈಸೇಷನ್ ಪರವಾಗಿ ನಾವು ನಿಂತ್ಕೊಂಡಿದ್ದೀವಿ. ಇವರು ಇಂಡಿಯಾ ಅಲಯನ್ಸ್ ಸೆಕ್ಯುಲರ್ ಅಂತ ಹೇಳಿದ್ರು. ಯಾರ್ಯಾರು ಸೆಕ್ಯುಲರ್ ಜೊತೆ ಇದ್ದಾರೆ ಇವರು? ಮುಸ್ಲಿಂ ಲೀಗ್ ಇವ್ರ ಜೊತೆ ಇರ್ತಕ್ಕಂಥದ್ದು. ಮುಸ್ಲಿಂ ಲೀಗ್ ಸೆಕ್ಯುಲರ. ಅಜ್ಮಲ್ ಇವ್ರ ಜೊತೆ ಇರ್ತಕ್ಕಂಥದ್ದು ಅಸ್ಸಾಂನಲ್ಲಿ ಸೆಕ್ಯುಲರ. ಸಿದ್ದಿಕಿ ಒಂದು ದರ್ಗಾದ ಮುಖ್ಯಸ್ಥ, ಅವನು ಇವ್ರ ಜೊತೆ ಇರ್ತಕ್ಕಂಥದ್ದು ಸೆಕ್ಯುಲರ. ಶಿವಸೇನೆ ಇವ್ರ ಜೊತೆ ಇದ್ದಾರೆ. ಏನ್ರೀ ವೈರುಧ್ಯಗಳು ಇವು? ಇವರೆಲ್ಲರೂ ಸೆಕ್ಯುಲರ್ ಅಂತ ಮಾತಾಡ್ತಾರೆ. ಆದ್ರೆ ನಮ್ಮ ಜೊತೆ ಇರೋದು, ನಮ್ಮ ನಿಲುವು ಒಂದೇ ಇದೆ, ನಮ್ಮ ತೀರ್ಮಾನವೂ ಒಂದೇ ಇದೆ, ನಮ್ಮ ಏನು ಭವಿಷ್ಯ ಕೂಡ ಒಂದೇ ಇದೆ. ಇವತ್ತೊಂದು ನಾಟಕ, ನಾಳೆ ಒಂದು ನಾಟಕ. ಕಮಲ್ನಾಥ್ ಹೇಳ್ತಾರೆ ಇದು ಹಿಂದೂ ರಾಷ್ಟ್ರ ಅಂತೇಳಿ. DK ಶಿವಕುಮಾರ್ ಅವರು ಕಳೆದ ಏಪ್ರಿಲಲ್ಲಿ ಕ್ಷತ್ರಿಯರ ಸಮಾವೇಶಕ್ಕೆ ಹೋಗಿ ಹೇಳಿದ್ರು ಭಾರತ ಹಿಂದೂ ರಾಷ್ಟ್ರ. ಹ್ಯಾರಿಸ್ ಭಾರತ ಹಿಂದೂ ರಾಷ್ಟ್ರ. ಇನ್ನೊಬ್ರು ಏನು ಹೇಳ್ತಾರೆ? ಹಿಂದೂ ರಾಷ್ಟ್ರ ಅಂತೇಳಿ. ಮುಖ್ಯಮಂತ್ರಿಗಳ ಮಗನ ಬಾಯಲ್ಲಿ ಬರ್ತಿರೋದು ಮುಖ್ಯಮಂತ್ರಿಗಳದೇ ವರ್ತನೆ. ಹಿಂದೂ ರಾಷ್ಟ್ರ ಆದರೆ ಭಾರತ ಸರ್ವನಾಶ ಆಗೋಗುತ್ತೆ, ಸನಾತನ ಧರ್ಮ ನಾಶ ಆಗಬೇಕು ಅನ್ನೋರ ಜೊತೆ ನಿಂತ್ಕೊಂತೀರಿ ನೀವು. ನಿಮ್ಮ ಸತೀಶ್ ಜಾರಕಿಹೊಳಿ ಹಿಂದೂ ಅಂತ ಹೇಳಿದ್ರೆ ಅಸಹ್ಯದ ಪದ ಅಂತ ಹೇಳ್ತಾರೆ. ವಾಟ್ ಈಸ್ ಯುವರ್ ಸ್ಟ್ಯಾಂಡ್? ಯಾವುದೋ ಓಲೈಕೆಗೋಸ್ಕರ ನೀವು ಒಂದು ಧರ್ಮವನ್ನು ನಾಶ ಮಾಡ್ಲಿಕ್ಕೆ ಹೋಗ್ತೀರಿ. ಶ್ರೀಕಾಂತ್ ಪೂಜಾರಿ ಸರ್ ಇವತ್ತು ಒಬ್ಬ ಮುಖ್ಯಮಂತ್ರಿ 16 ಕೇಸುಗಳ ಬಾಕಿ ಇದೆ ಅಂತ ಹೇಳ್ತಾರೆ. ನಾಚಿಕೆ ಆಗಲ್ಲ ಸುಳ್ಳು ಹೇಳೋದಕ್ಕೆ. 16ರಲ್ಲಿ 15 ಖುಲಾಸೆ ಆಗಿದೆ. 17ರಲ್ಲಿ ನೀವೇನೇ ರೌಡಿ ಶೀಟ್ ವಾಪಸ್ ತಗೊಂಡಿದ್ದೀರಾ. ಸನ್ನಡತೆ ಆಧಾರದ ಮೇಲೆ ರೌಡಿ ಶೀಟ್ ವಾಪಸ್ ತಗೊಂತೀರಾ. ಇಷ್ಟೆಲ್ಲ ಆದ್ರೂ ಆ ವ್ಯಕ್ತಿ ಯಾವುದೇ ಇದ್ರು 31 ಹಳೆಯ ಕೇಸನ್ನ ನೀವು ತೆಗಿತೀರಿ. ಏನ್ ಸ್ವಾಮಿ ತೋರಿಸ್ತಾ ಇದೆ ಇದು? ಮತ್ತೆ ಯಾಕೆ ದತ್ತಪೀಠದ ವಾಪಸ್ ತೆಗಿತಾರೆ? ಆಹ್ವಾನ ಯಾಕೆ ಕೊಟ್ರಿ? ಇಷ್ಟೆಲ್ಲ ಇದ್ಮೇಲೆ ಆಹ್ವಾನ ಯಾಕೆ ಕೊಟ್ರಪ್ಪ? ಆಹ್ವಾನ ಯಾಕೆ ಕೊಟ್ರಿ? ಇದು ಬಿಜೆಪಿಯ ಕಾರ್ಯಕ್ರಮ ಅಲ್ಲ. ಆಹ್ವಾನ ಕೊಡಬೇಕಾ ಬೇಡವಾ ತೀರ್ಮಾನ ಮಾಡೋದು ರಾಮ ಮಂದಿರ ಟ್ರಸ್ಟ್. ಅದನ್ನು ಬಹಳ ಯಾರಿದ್ದಾರೆ ಅದರಲ್ಲಿ? ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ರಾಮ್ಲಾಲ್ ಇದ್ರು. ಈಗ ಅವರು RSSನ ರಾಷ್ಟ್ರೀಯ ಏನು ಪ್ರಚಾರ ಪ್ರಮುಖ, ಸಂಪರ್ಕ ಪ್ರಮುಖ ಇದ್ದಾರೆ. ಅವ್ರು ಹೋಗಿ ಎಲ್ರಿಗೂ ಆಹ್ವಾನ ಕೊಡ್ತಾ ಇದ್ದಾರೆ. ಅದೇ ಸ್ವಾಮಿ ಹಿಂದೂ ಅದನ್ನೇ ಕೇಳ್ತಾ ಇದ್ದೀನಿ. ಅವರೇ ಹೇಳ್ತಿದ್ರು ನಮ್ದು ಒಂದೇ ಇದಿರೋದು. ಕಾಂಗ್ರೆಸ್ ನಮಗೆ ಬೇಕು, ಎಲ್ಲ ದೇವರುಗಳು ಬೇಕು ಅಂತ ಹೋಗೋರು. ನಮಗೆ ನಾಸ್ತಿಕನು ಹಿಂದೂನೇ, ಆಸ್ತಿಕನು ಹಿಂದೂನೇ, ವಿರೋಧಿಯು ಹಿಂದೂನೇ. ಆದ್ರೆ ಇಂಥ ಆಹ್ವಾನ ಕೊಟ್ಟಾಗ್ಲೂ ತಿರ್ಗಾ ನಾಟಕ ಆಡ್ತಾರಲ್ರಿ, ಹೋಗ್ಬೇಕು ಬೇಡ. ಚಂದ್ರಶೇಖರ್ ಅವತ್ತು ನೆಹರು ಕಾಲದಿಂದಲೂ ವಿರೋಧ ಮಾಡ್ಕೊಂಡು ತನ್ನನ್ನು ವನವಾಸಕ್ಕೆ ಕಳಿಸಿದ ಮಲತಾಯಿಯ ಕಾಲು ಮುಟ್ಟಿ ನಮಸ್ಕಾರ ಮಾಡಿಯೇ ವನವಾಸಕ್ಕೆ ಹೋದಂಥವ್ನು ರಾಮ. ಹೌದು. ನೀವು ಅವರೊಂದೇನೋ ನಿಲುವು ತಗೊಂಡಿದ್ರು ಕಾಂಗ್ರೆಸ್ನವರು ಅಂತ ಈ ಪರಿ ಕಾಡ್ತಿರಲ್ಲ ಪಾಪ ಅವ್ರನ್ನ. ನಿಲುವು ತಗೊಂಡಿದ್ದಲ್ಲ ನೋಡಿ. ತನ್ನನ್ನು ವನವಾಸಕ್ಕೆ ಕಳಿಸಿದ ಮಲತಾಯಿಯ ಕಾಲು ಮುಟ್ಟಿ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಂಡು ಅಳಬೇಡ ತಾಯಿ ಅಂತ ಹೇಳಿ ವನವಾಸಕ್ಕೆ ಹೋದಂಥವ್ನು ರಾಮ. ಅದೇ ಸಂದೇಶವನ್ನು ಜಗತ್ತಿಗೆ ಹರಡಿರ್ತಕ್ಕಂಥವನು ಶ್ರೀರಾಮ. ಅದೇ ಸಂದೇಶದ ಮಂದಿರ ಇವತ್ತು ನಿರ್ಮಾಣ ಆಗ್ತಿದೆ. ಇಂತಹ ಸಂದೇಶದ ಮಂದಿರಕ್ಕೆ ಹೋಗಕ್ಕೂ ನೀವು ಜಾತಿ, ಧರ್ಮ ಇದನ್ನ ತಗೊಂಡ್ಬರ್ತೀರಿ, ವೋಟ್ ಬ್ಯಾಂಕ್ ರಾಜಕಾರಣ ತಗೊಂಡ್ಬರ್ತೀರಿ ಅಂದ್ರೆ ಇದಕ್ಕಿಂತ ಹೀನಾಯವಾದ ಕೃತ್ಯ ಯಾವುದೂ ಇಲ್ಲ ಸರ್. ಈಗ ಅವ್ರು ಬರ್ಬೇಕಾ ಬರಬಾರ್ದಾ? ನಿಮ್ಮ ನಿರೀಕ್ಷೆ 100% ಬರಬೇಕು. 100% ಬರಬೇಕು. ಯಾಕೆ ಬರಬಾರ್ದು? ಅನ್ನೋದಕ್ಕೆ ಒಂದು ಕಾರಣ ಕೊಡಿ. ನೀವು ಇದೇ ಪ್ರಶ್ನೆ ನೀವು ಹೋಗಬಾರ್ದು, ಸೋಮನಾಥ ಮಂದಿರಕ್ಕೆ ಹೋಗಬಾರ್ದು ಅಂತ ರಾಷ್ಟ್ರಪತಿ ರಾಜೇಂದ್ರ ಪ್ರಸಾದ್ ಅವರು ಬಂದು ಚಂದ್ರಶೇಖರ್ 10 ಕಾರಣ ಹೇಳಿದ್ರಿ. ಅವ್ರೇನ್ ಮಾಡ್ತಾರೆ, ಅವ್ರ ಜೊತೆ ಮೈತ್ರಿ ಇದ್ದಾರೆ, ಇವ್ರ ಜೊತೆ ಮೈತ್ರಿ ಇದ್ದಾರೆ. ಆಹ್ವಾನ ಕೊಟ್ರಿ, ಆಹ್ವಾನ ಕೊಟ್ಟು ಅವರನ್ನ ಫಿಕ್ಸ್ ಸಿಚುವೇಶನ್ ಅಲ್ಲಿ ಒಂದು ಕ್ಯಾಚ್ 22 ಅಂತಾರೆ, ಅದಕ್ಕೆ ಸಿಚುವೇಶನ್ ಅಲ್ಲಿ ಸಿಲ್ಸಿದಿರಿ ನೋಡಿ. ಆಹ್ವಾನ ಕೊಡೋದು ನಮ್ಮ ಹಿಂದೂಗಳ ದೊಡ್ಡತನ. ಅದು ನಾವು ಶತ್ರುಗಳಿಗೂ ಕೂಡ ಆಹ್ವಾನ ಕೊಡ್ತೀವಿ. ಅದನ್ನೇ ಇಟ್ಕೊಂಡು ನೀವು ಮನಸ್ಸಿಗೆ ಬನ್ನಿ, ನೀವು ಡಿಸೈಡೆಡ್ ನೀವು ಅಂತ ಅರ್ಥ ಹೇಳಿ. ಇವತ್ತೊಂದು ಒಳ್ಳೆ ಅವಕಾಶ ಇದೆ ಕಾಂಗ್ರೆಸ್ಗೆ, ಒಂದು ಒಳ್ಳೆ ಅವಕಾಶ ಇದೆ. ನಿಜವಾದ ಸೆಕ್ಯುಲರ್ ಅಂತ ಹೇಳೋದಕ್ಕೂ ಒಳ್ಳೆ ಅವಕಾಶ ಇದೆ. ಇಷ್ಟು ದಿವಸ ಶಬಾನು ಪ್ರಕರಣದಲ್ಲಿ ನೀವು ಸಂವಿಧಾನವನ್ನು ಎತ್ತಿದ್ದಿ, ಒಂದು ಶರಿಯಾ ಕಾನೂನು ಪರವಾಗಿ ನಿಂತ್ಕೊಂಡ್ರಿ. ಅವತ್ತು ಅಲ್ಲೂ ನಿಂತಿದ್ವಿ, ಇವತ್ತು ರಾಮ ಮಂದಿರಕ್ಕೂ ಹೋಗಿ ಬರ್ತೀವಿ ಅಂತೇಳಿ ಇಡೀ ದೇಶಕ್ಕೆ ಸಂದೇಶ ಕೊಟ್ಟಕ್ಕಂಥ ಒಳ್ಳೆ ಅವಕಾಶ ಇದೆ. ಇಂಥ ಅವಕಾಶ ಇದನ್ನ ಮಾಡಿ ಮತ್ತೆ ನೀವು ಧರ್ಮಗಳ ಮಧ್ಯೆ ಬೆಂಕಿ ಹಚ್ಚತಕ್ಕಂಥ ಕೆಲಸ ಕಾಂಗ್ರೆಸ್ ಮಾಡಬಾರ್ದು. ಇಟ್ ವಿಲ್ ಬಿ ಎ ಸೂಸೈಡಲ್. ಮಹೇಶ್ ಗೌಡ್ರೆ, ನೀವು ಸೇಫ್ ಆಗ್ಬಿಟ್ರಿ ಮೈತ್ರಿ ಸೇರ್ಕೊಂಡು. ಇಲ್ಲ ಸರ್, ಮೈತ್ರಿಯಲ್ಲಿ ಬರದೇ ಹೋಗಿದ್ರೆ ಈ ಗೊಂದಲ ನಿಮಗೂ ಇರ್ತಿತ್ತು, ಹೋಗ್ಬೇಕಾ ಹೋಗ್ಬಾರ್ದಾ, ಹೋಗ್ಬೇಕಾ ಹೋಗ್ಬಾರ್ದು. ಸರ್ ನಾನು ಇವತ್ತಂತೂ ತುಂಬ ಸಂತೋಷದಲ್ಲಿ ಹೇಳ್ತೀನಿ. ರಾಮನಿಗಾಗಿ ಏನು ಸಬರಿ ಎಷ್ಟು ವರ್ಷಗಳ ಕಾಲ ಕಾದ್ರೂ ನಾವು ಸಹ 500 ವರ್ಷಗಳ ಕಾಲ ತ್ರೇತಾಯುಗದ ರಾಮನನ್ನು ನೋಡೋದಕ್ಕೆ ಬಕಪಕ್ಷಿ ಅಂತ ಕಾಯ್ತಾ ಇದ್ದೋ. ಇವತ್ತು ಸನ್ಮಾನ್ಯ ದೇವೇಗೌಡಜಿಯವರಿಗೆ ನಮ್ಮ ಪಕ್ಷ ಮೈತ್ರಿ ಆದ್ಮೇಲಿನ ನಿಲುವುಗಳಿವೆಲ್ಲ ದಯವಿಟ್ಟು ಅಲ್ವಾ. 90ರಲ್ಲಿ ಲಾಲು ಯಾದವ್ ಅಡ್ವಾಣಿ ಅವರನ್ನ ಬಂಧಿಸಿ ಜೈಲಿಗೆ ಹಾಕಿದ್ರಲ್ಲ, ಅವಾಗಿನ ದೇವೇಗೌಡರ ಹೇಳಿಕೆಗಳು ಟಿವಿ ಕಾರಣದಿಂದ ಇವತ್ತಿಲ್ಲ. ಆ ಹೇಳಿಕೆಗಳಿದ್ರೆ ನಿಮ್ದೊಂದು ಹೇಳಿಕೆ, ಅವ್ರದ್ದೊಂದು ಹೇಳಿಕೆ, ಅಂದು ಇಂದು ಅಂತ ತೋರಿಸಬಹುದು. ಇವತ್ತಿಗೂ ಸಹ ಸಂತೋಷದಲ್ಲಿ ಹೇಳ್ತೀನಿ ಅಜ್ಜಿ ಸರ್, ನಾವಂತೂ ತ್ರೇತಾಯುಗದ ರಾಮನನ್ನ ನೋಡೋದಿಕ್ಕೆ ತುದಿಕಾಲಲ್ಲಿ ನಿಂತಿದ್ದೇವೆ. ಮತ್ತೆ ಇನ್ನೊಂದನ್ನು ಹೇಳ್ಬಿಡ್ತೇನೆ, ಸನ್ಮಾನ್ಯ ದೇವೇಗೌಡಜಿಯವರು ಚೆನ್ನಾಗಿರುವಾಗ್ಲೇ ಮತ್ತು ದ್ವಾಪರ ಆಗಬೇಕು, ನಮ್ಗೆ ಆಹ್ವಾನವನ್ನ ಕೊಟ್ಟುಬಿಡಿ ಮೋದಿ ಅಂತ ನಾನು ಕೇಳ್ತೇನೆ.
ಸಂತೋಷದಲ್ಲಿ ಕೇಳ್ತಾನೆ. ಆಮೇಲೆ ಅಬ್ದುಲ್ ರಜಾಕ್ ಅವರು ಒಂದ್ ನಿಮಿಷ ನಾನು ಇನ್ನೂ ಇರ್ರಿ ಅದನ್ನ ಡೈಜೆಸ್ಟ್ ಮಾಡ್ಕೊತೀನಿ. ನಿಯೋ ಕನ್ವರ್ಟ್ಸ್ ಆರ್ ಮೋರ್ ಫ್ಯಾನೆಟಿಕ್. ನಿಯೋ ಕನ್ವರ್ಟ್ಸ್ ಆರ್ ಮೋರ್ ಫ್ಯಾನೆಟಿಕ್. ದೇವೇಗೌಡರು ಗಟ್ಟಿ ಮುಟ್ಟಿ ಆಗಿರುವಾಗಲೇ ಮಥುರಾದ ಮಂದಿರದ ಲೋಕಾರ್ಪಣೆಗೆ ಆಹ್ವಾನವನ್ನು ಕೊಟ್ಟು ಬಿಡಿ ಅಂತ JDS ವಕ್ತಾರರು ಹೇಳ್ತಾ ಇದ್ದಾರೆ. ನೋಡಿ ಅಜಿತ್, ಒಂದೇ ಸೆಕೆಂಡ್ ಸರ್, ಯಾಕೆ ಅಂತ ಹೇಳಿದ್ರೆ ನಿಮ್ಮ ಇಷ್ಟೂ ಪ್ರಶ್ನೆಗಳಿಗೆ ಕುಮಾರಸ್ವಾಮಿ ಅವರು ಕಲ್ಲಡ್ಕ ಶಾಲೆಯಲ್ಲಿ ತುಂಬಾ ಒಳ್ಳೆ ಆನ್ಸರ್ ಕೊಟ್ಟಿದ್ದಾರೆ. ನಮ್ಗೆ ಇಲ್ಲಿವರೆಗೂ ನಾವು ದಾರಿ ತಪ್ಪಿದ್ವಿ, ದಾರಿ ತಪ್ಪಿಸಿದ್ರು, ಈಗ ನಮಗೆ ಸತ್ಯದ ಅರಿವಾಗಿದೆ, ಹಾಗಾಗಿ ಸತ್ಯದ ಜೊತೆ ಇದೀವಿ ಅಂತ ಹೇಳಿ, ಹಾಗಾಗಿ ಅವತ್ತು ಹಂಗಂದ್ರು ಹಿಂಗಂದ್ರು ಅಂತೇಳಿ ಮತ್ತೆ ಅವ್ರನ್ನ ದಾರಿ ತಪ್ಪಿಸೋದು ಬೇಡ. ನವ್ ಈಸ್ ವೆರಿ ಕ್ಲಿಯರ್. ಸತ್ಯದ ಅರಿವುಗಳನ್ನು ಎಲೆಕ್ಷನ್ ರಿಸಲ್ಟ್ಗಳು ಮಾಡಿಸ್ತವೆ, ಓಟ್ಗಳು ಮಾಡಿಸ್ತವೆ, ಓಟ್ಗಳು. ದಟ್ಸ್ ವಾಟ್. ನಾವಂತೂ ಸರ್ ಅಜಿತ್ ಸರ್ 22ನೇ ತಾರೀಕು ಖಂಡಿತವಾಗ್ಲೂ ಅಲ್ಲಿ ಇರ್ತೇವೆ. ಆದ್ರೆ ಕೆಲವು ಕಾಂಗ್ರೆಸ್ನ ಕೆಲವು ವ್ಯಕ್ತಿಗಳು ಮಾತನಾಡೋದನ್ನ ಕೇಳಿಸ್ಕೊಂಡೆ ನಿಮ್ಮಿಬ್ಬರಿಗೂ ಹೇಳ್ಬಿಡ್ತೇನೆ, 22ನೇ ತಾರೀಕು ಖಂಡಿತ ಬರುದಿಲ್ಲ ಅವ್ರು ಯಾರುವೆ. ಯಾಕೆ ಅಂತ ಹೇಳಿದ್ರೆ ಅವತ್ತು ಮೋದಿ ಅವರು ಇರ್ತಾರೆ, ಅವತ್ತು ಮೋದಿಯವರ ಶ್ರೀರಾಮಚಂದ್ರನ ಉದ್ಘಾಟನೆ ಅಂತ ಹೇಳ್ತಾರೆ. ಹಾಗಾದ್ರೆ ವಾಟ್ ನೆಕ್ಸ್ಟ್? 23ನೇ ತಾರೀಕು ಬರ್ತಾರೆ. ಯಾಕಪ್ಪ ಅಂತ ಖಂಡಿತ ಬರ್ತಾರೆ. ಅವತ್ತು ಮೋದಿ ಇರೋದಿಲ್ಲ, ಮೋದಿಯವರ ಶ್ರೀರಾಮನ್ ಇರೋದಿಲ್ಲ, ಇಡೀ ದೇಶದ ಹಿಂದುತ್ವದ ಶ್ರೀರಾಮನ್ ಇರ್ತಾನೆ 23ರ ನಂತರ ಅಂತೇಳಿ ಅವ್ರು ತಿಳ್ಕೊಂಡಿದ್ದಾರೆ. ಹಾಗಾದ್ರೆ ಪತ್ರಿಕಾಗೋಷ್ಠಿ ಬಿಡುಗಡೆ ಮಾಡ್ಬಿಡಿ. ಸೋನಿಯಾ ಗಾಂಧೀಜಿ ಮೇಡಮ್ ಬರ್ತಾರಾ, ರಾಹುಲ್ ಗಾಂಧೀಜಿ ಅವ್ರು ಬರ್ತಾರಾ, ಖರ್ಗೆ ಸಾಹೇಬ್ರು ಬರ್ತಾರಾ? ನಾವಂತೂ ಹೆದೆ ತಟ್ಕೊಂಡು ಹೇಳ್ತೀವಪ್ಪ, ದೇವೇಗೌಡ ಸಾಹೇಬ್ರ ಕುಮಾರಣ್ಣ ಇಬ್ರು ಬರ್ತಾರೆ. ಏನಂದ್ರೆ ಅಬ್ದುಲ್ ರಜಾಕ್ JDS ಅವರು ತಿಳ್ಕೊಂಡಿದ್ದೆ, ಆದ್ರೆ ಮನ್ಸಿಂದ ಇವರು ಮೊದಲಿಂದಲೂ ಬಿಜೆಪಿದವರೇ ಅನಿಸ್ತಾ ಇದೆ. ನೋಡಿ ನಾನು ಅಬ್ದುಲ್ ರಜಾಕ್ ಅವರ ನಿಮ್ಗೊಂದು ಮಾತು ಹೇಳ್ಬಿಡ್ತೀನಿ. ಅವ್ರು ಒಂದು ಮಾತು ಹೇಳಿದ್ರು, ಏನು ಇವತ್ತು ಶ್ರೀರಾಮನ ಜನ್ಮಸ್ಥಳ ಅಯೋಧ್ಯೆ ಇವತ್ತು ಉದ್ಘಾಟನೆ ಆಗುತ್ತೆ, ಅದು ಟೂರಿಸ್ಟ್ ಪ್ಲೇಸ್ ಅಂತ. ಹಾಗಾದ್ರೆ ಇವರು ಮೆಕ್ಕಾ ಮದೀನವನ್ನ ಟೂರಿಸ್ಟ್ ಪ್ಲೇಸ್ ಅಂತ ಒಪ್ಕೊಳ್ತಾರೆ ಅಬ್ದುಲ್ ರಜಾಕ್ ಅವರೇ? ನಮ್ಗೆ ಪುಣ್ಯಕ್ಷೇತ್ರ 22ನೇ ತಾರೀಕಿಂದ ಶ್ರೀರಾಮನ ಜನ್ಮಭೂಮಿ, ಮೆಕ್ಕಾ ಮದೀನ ಟೂರಿಸ್ಟ್ ಪ್ಲೇಸಾ? ನೋಡಿ, ಇದೇ ಪ್ರಾಬ್ಲಮ್ ಆಗೋದು ಕ್ಲಾಸ್ ರೂಮ್ ಅಲ್ಲಿ ಕೂತ್ಕೊಂಡು ನಿಮ್ಗೆ ಬೇರೆ ಕಡೆ ಇದ್ರೆ. ನೋಡಿ, ನಾನ್ ಹೇಳಿದ್ದೆ ಏನ್ ಗೊತ್ತಾ, ಒಬ್ಬ ಮುಸಲ್ಮಾನನಾಗಿದ್ರು ಇಲ್ಲ ಒಬ್ಬ ಕ್ರಿಶ್ಚಿಯನ್ ಆಗಿದ್ರು ಇಲ್ಲ ಅವನಲ್ಲಿ ಭಕ್ತಿ ಇದ್ರು ಇಲ್ದೇ ಇದ್ರು, ಇವತ್ತು ಹೋಗಕ್ ಆಗಿಲ್ಲ ಅಂತ ಹೇಳಿದ್ರು ನಾಳೆ ದಿನ ಅಟ್ಲೀಸ್ಟ್ ನಾನು ಹೇಳ್ತಿರೋದು ಹಿಂದೂಗಳಲ್ಲ, ಬೇರೆ ಧರ್ಮದವರ ಮನ್ಸಲ್ಲಿ ಏನಿದೆ ಅಂತ ಹೇಳಿದ್ರೆ, ಇಷ್ಟು ದೊಡ್ಡ ಒಂದು ದೇವಸ್ಥಾನವನ್ನ ಕಟ್ಟಿದಾರಲ್ಲ, ಅದನ್ನ ಅಟ್ ಲೀಸ್ಟ್ ಅಂತ ಹೇಳಿದ್ರೆ ಒಂದು ಕಡಿಮೆ ಇದ್ರಲ್ಲಿ ಅದನ್ನ ನೋಡಕ್ಕಾದ್ರೂ ಒಂದು ಟೂರಿಸ್ಟ್ ಪರ್ಪಸ್ಗಾದ್ರೂ ಜನ ಅಲ್ಲಿ ಹೋಗ್ತಾರೆ. ಕಾಂಗ್ರೆಸ್ ಮಹೇಶ್ ಗೌಡ್ರು ಕೇಳ್ತಾ ಇರೋದು ಅಬ್ದುಲ್ ರಜಾಕ್, ಮಹೇಶ್ ಗೌಡ್ರು ಅದನ್ನೇ ಕೇಳ್ತಾ ಇರೋದು. ಮುಸ್ಲಿಮರಲ್ಲ, ಹಿಂದೂಗಳಾಗ್ಲಿ ಕ್ರಿಶ್ಚಿಯನ್ರಾಗ್ಲಿ ಮೆಕ್ಕಾ ಮದೀನಾ ಅಷ್ಟೆಲ್ಲ ಅದರ ವೈಭೋಗವನ್ನು ಕೇಳಿದೀವಪ್ಪ, ಅಟ್ಲೀಸ್ಟ್ ನಾವು ಅಲ್ಲಾಹನನ್ನ ನಂಬೋದಿಲ್ಲ, ಟೂರಿಸ್ಟ್ ಆಗಿ ನೋಡೋದಕ್ಕೆ ಹೋಗ್ತೀವಿ ಅಂದ್ರೆ ಓಕೆನಾ ಅಂತ ಕೇಳಿದ್ರು ಅವರು. ಅಜಿತ್, ನಮ್ಮಲ್ಲಿ ಡಬಲ್ ಸ್ಟ್ಯಾಂಡರ್ಡ್ ಇಲ್ವೇ ಇಲ್ಲ. ಇಸ್ಲಾಂ ಧರ್ಮದಲ್ಲಿ ಸ್ಪಷ್ಟವಾಗಿದೆ, ನಾನ್ ಮುಸ್ಲಿಮ್ಸ್ ನಾಟ್ ಅಲೌಡ್ ಅಂತ ಒಂದು 120 ಅಡಿ ಬೋರ್ಡೇ ಹಾಕ್ಬಿಟ್ಟಿದ್ದಾರೆ ಅಲ್ಲಿ. ಇಲ್ಲ ನೋಡಿ, ಒಂದು ಮಂದಿರ ನಿರ್ಮಾಣವಾಗ್ತಿರುವಾಗ ಹಿಂದೂ ಸಮಾಜ ಒಗ್ಗೂಡಿಸುವ ಮಾತಾಡ್ಬೇಕು ನೀವು. ಇವತ್ತು ಹಿಂದೂ ಸಮಾಜವನ್ನೇ ಡಿವೈಡ್ ಮಾಡಿದ್ದೀರಾ. ಒಂದು ಮಂದಿರ ನಿರ್ಮಾಣ ಮಾಡ್ತಿರೋದು ಒಂದ್ ಮೇಲೆ ಕೈ ಬಿಟ್ಟು ಯೋಚನೆ ಮಾಡಿ, ಒಂದ್ ನಿಮಿಷಕ್ಕೋಸ್ಕರ ಏನ್ ಮಾಡ್ತಿದ್ದೀರಾ ನೀವು? ಎಲ್ಲಾ ಹಿಂದೂಗಳು ಸೇರಿ ಹೋಗ್ಬೇಕು ಒಂದು ಭಗವಂತನ ದೇವಸ್ಥಾನಕ್ಕೆ. ಹಿಂದೂ ಸಮಾಜವನ್ನೇ ಡಿವೈಡ್ ಮಾಡ್ತಿದ್ದೀರಲ್ರಿ. ಅಲ್ಲಿ ಒಂದು ಇದ್ದಂತಹ ದೇವಸ್ಥಾನವನ್ನ ನಾಶ ಮಾಡಿ ಮಸೀದಿ ಕಟ್ಟಿದ್ದು. ಇವತ್ತು ಒಬ್ಬ ಮುಸ್ಲಿಂ ಬರ್ಲಿ ನನ್ನ ಮಸೀದಿಯನ್ನು ಒಡೆದಾಕಿ ಹಿಂದೂ ಧರ್ಮವನ್ನ ಹಿಂದೂ ಮಂದಿರ ಕಟ್ಟಿದ್ದಾರೆ ಅಂತ ಹೇಳಿ ಒಬ್ಬರು ವಿತ್ ಪ್ರೂಫ್ ಬರ್ಲಿ, ನಾನು ಅವ್ರ ಜೊತೆ ನಿಲ್ತೀನಿ. ಅಂತಹ ಒಂದು ಕೆಲಸವನ್ನ ಹಿಂದೂ ಧರ್ಮ ಯಾವತ್ತೂ ಮಾಡಿಲ್ಲ. ಒಂದು ಮಂದಿರವನ್ನ ನಾಶ, ಒಂದು ಮಸೀದಿಯನ್ನು ನಾಶ ಮಾಡ್ತಕ್ಕಂಥ ಹೀನ ಕೆಲಸ ಯಾವತ್ತೂ ಮಾಡಿಲ್ಲ. ಇವತ್ತು ಮಾಡಿರ್ತಕ್ಕಂಥ ತಲೆ ತಗ್ಗಿಸ್ಬೇಕು. ಆ ಮಾಡಿರ್ತಕ್ಕಂಥ ಏನು ಹಿಸ್ಟಾರಿಕಲ್ ಅನ್ಯಾಯ ಇತ್ತು ಅದನ್ನ ಸರಿಪಡಿಸ್ತಾ ಇದೆ ಹಿಂದೂ ಸಮಾಜ. ಅಜಿತ್, ಬಾಬರ್ ಆಗಿರ್ಲಿ, ಔರಂಗಜೇಬ್ ಆಗಿರ್ಲಿ, ಮೊಹಮ್ಮದ್ ಗಜ್ನಬಿ ಆಗಿರ್ಲಿ, ಟಿಪ್ಪು ಸುಲ್ತಾನ್ ಆಗಿರ್ಲಿ, ಇವರೆಲ್ಲ ಮಂದಿರವನ್ನ ಕೆಡದ್ರು ಅಂತ ಬಿಟ್ಟು ಇವತ್ತು ಈ ಬಿಜೆಪಿ ವಕ್ತಾರರು ಏನ್ ಮಾತಾಡ್ತಾರಲ್ಲ, ಈ ಮೊಘಲರಿಗೂ ಈ ಬಿಜೆಪಿ ನಾಯಕರು ನಮ್ಮ ರಾಜ್ಯದಲ್ಲಿ ಇದಾರಲ್ಲ, CT ರವಿ ಆಗಿರ್ಲಿ, ಯತ್ನಾಳ್ ಅವರಾಗಿರ್ಲಿ, ಬೊಮ್ಮಾಯಿ ಅವರಾಗಿರ್ಲಿ, R ಅಶೋಕ ಅವರಾಗಿರ್ಲಿ, ಈ ಮೊಘಲರಿಗೂ ಈ ಬಿಜೆಪಿ ನಾಯಕರಿಗೂ ಏನು ವ್ಯತ್ಯಾಸ ಇಲ್ಲ. ಅವ್ರು ಏನ್ ಮಾಡಿದ್ರು ಅಂತ ಇವ್ರು ಹೇಳ್ತಾರೋ ಅದನ್ನ ಇವರು ಮಾಡಿ ತೋರಿಸಿದ್ರಲ್ಲ ನಂಜನಗೂಡಿನಲ್ಲಿ. ವ್ಯತ್ಯಾಸ ಇಲ್ಲ, ಯಾಕೆ ಕಂಪೇರ್ ಮಾಡ್ತೀರಾ? ಅಲ್ಲಲ್ಲ, ಒಂದು ಧರ್ಮಕ್ಕೋಸ್ಕರ ಹೋರಾಡ್ತಿರ್ತಕ್ಕಂಥ ಒಂದು ಸಣ್ಣ ಬ್ರೇಕ್ನ ಸಮಯ ಆಗಿದೆ, ಬ್ರೇಕ್ ಮುಗಿಸಿ ವಾಪಸ್ ಬರ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.